ಇನ್ನು ಕುಡಿದ ಮತ್ತಲ್ಲಿ ಬೆಂಗಳೂರು ಯುವಕನ ಪುಂಡಾಟ ಕಂಡು ಬರ್ತಾ ಇದೆ. 2 ವಾಹನಗಳ ಗಾಜನ್ನ ಒಡೆದು ಯುವಕನ ಅಟ್ಟಹಾಸ ಕಂಡು ಬರ್ತಾ ಇದೆ. ವಾಹನಗಳ ಮೇಲೆ ರಸ್ತೆ ಬದಿ ಬಿದ್ದಿದಂತಹ ಕಲ್ಲು ಎತ್ತಿ ಹಾಕಿ ಹಾನಿಯನ್ನ ಕೂಡ ಮಾಡಿದ್ದಾನೆ. 8 ವಾಹನಗಳ ಗಾಜು ಒಡೆದು ಯುವಕ ವಾಹನಗಳ ಮೇಲೆ ರಸ್ತೆ ಬದಿ ಬಿದ್ದಿದ್ದಂತಹ ಕಲ್ಲನ್ನ ಎತ್ತಿ ಹಾಕಿ ಈ ಕೃತ್ಯವನ್ನ ಎಸಗಿದ್ದಾನೆ. ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನಕ್ಕೆ ಕೂಡ ಯತ್ನವನ್ನ ಮಾಡಲಾಗಿದೆ. ಬ್ಯಾಟರಾಯನಪುರ ಪೊಲೀಸರಿಂದ ಆರೋಪಿಯನ್ನ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿರುವಂತದ್ದು. ಕುಡಿದ ಮತ್ತಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಯುವಕನ ಪುಂಡಾಟ. ಈಗ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಕಾರಿನ ವಾಹನವನ್ನ ಏನು ಜಖಂ ಮಾಡಿದ್ದಾನೆ. 8 ವಾಹನಗಳು, ಕೇವಲ 1, 2, 3 ಅಲ್ಲ, 8 ವಾಹನಗಳ ಗಾಜನ್ನ ಪುಡಿ ಪುಡಿ ಮಾಡಿದ್ದಾನೆ. ದೃಶ್ಯದಲ್ಲಿ ನಾವು ಅದನ್ನ ನೋಡ್ತಾ ಇದ್ದೀವಿ ಕೂಡ. ವಾಹನಗಳ ಮೇಲೆ ರಸ್ತೆ ಬದಿ ಬಿದ್ದಿದ್ದಂತಹ ಕಲ್ಲು ನೋಡಿ, ಇಟ್ಟಿಗೆ ಕಲ್ಲಿನ ಮೂಲಕ ಆ ಗಾಜನ್ನ ಒಡೆದು ಪುಡಿ ಪುಡಿ ಮಾಡಿದ್ದಾನೆ. ಆ ಇಟ್ಟಿಗೆ ಕೂಡ ಆ ಕಾರು ಒಳಗಡೆ ಬಿದ್ದಿದೆ. ಇಲ್ಲೂ ಕೂಡ ಅದನ್ನ ಜಖಂ ಮಾಡಿರುವಂತದ್ದು. ಆ ಕಾರನ್ನ ತಳ್ಳಿದಾನೋ ಅಥವಾ ಇನ್ನೇನ್ ಮಾಡಿದಾನೋ ಅಥವಾ ಕಲ್ಲಲ್ಲಿ ಎಸ್ತಿದ್ದಾನ ಗೊತ್ತಾಗ್ತಾ ಇಲ್ಲ. ಅದನ್ನ ಹ್ಯಾಂಡಲ್ ಕೂಡ ಕಿತ್ತಾಕಿದ್ದಾನೆ. ಸೊ ಇನ್ನೆಷ್ಟರ ಮಟ್ಟಿಗೆ ಈತ ಕಾರುಗಳ ಮೇಲೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. 1, 2 ಆದ್ರೆ ಓಕೆ, ಅಟ್ ಎ ಟೈಮ್ 8 ಕಾರುಗಳ ಮೇಲೆ ಈ ರೀತಿ ಮಾಡಿದ್ದಾನಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪೊಲೀಸ್ ಮುಂದೆ ನಿಲ್ಲಿಸಿದಂತಹ ಬೈಕ್ ಕಳ್ಳತನಕ್ಕೂ ಕೂಡ ಈತ ಯತ್ನ ಮಾಡಿದಂತೆ. ಈಗ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಡ್ರಾಪ್ ಮಾಡಿ ಬಂದ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಮನೇಲಿ ಹೋದು ಬೆಳಗ್ಗೆ ಜಾವ 5 ಗಂಟೆಲ್ಲ ಬಂದು ಗಾಡಿ ಪಿಕಪ್ ಇತ್ತು. ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇಲ್ಲಿಗೆ. ಬೆಳಗಿನ ಜಾವ 5 ಗಂಟೆ ಬಂದೆ. 5 ಗಂಟೆ ಬಂದಾಗ ಈ ಕಡೆ ಗ್ಲಾಸ್ ಎಲ್ಲ ಹೊಡೆದಾಗಿತ್ತು. ನಾನೇನ್ ಈ ತರ ಆಗಿದೆ ಅಂತ ನನ್ ಗಾಡಿ ಹೋಗಿ ನೋಡಿದೆ. ಪಕ್ಕ ಈ ಲೈನ್ ಅಲ್ಲಿ 8 ಗಾಡಿ, ಟೋಟಲ್ 8 ಗಾಡಿನೂ ಗ್ಲಾಸ್ ಹೊಡೆದಾಗ್ತದೆ. ಆಮೇಲೆ ನಾನು ಇಮಿಡಿಯೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿದೆ. ಇಮಿಡಿಯೇಟ್ಲಿ ಪೊಲೀಸರು ಬಂದ್ಬಿಟ್ಟು ಒಂದು 5 ನಿಮಿಷ ಅವರು ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಚೆಕ್ ಮಾಡ್ಬಿಟ್ಟು ಆಮೇಲೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರು. ಅವರು ಪೊಲೀಸರು ಬಂದ್ಬಿಟ್ಟು ಇಲ್ಲ ಅವ್ನು ಸಿಕ್ಕಿದಾನ ಬನ್ನಿ ಅಂತ ಹೇಳ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಇಟ್ಕೊಂಡಿದ್ದಾರೆ. ಸ್ಟೇಷನ್ ಅಲ್ಲಿ ಇದ್ದಾನೆ ಅವನು. ರಾತ್ರಿ ತಗೋಬಂದು ನಿಂತಿರೋದು ಗಾಡಿ, ಅದು ಈಗ ಬೆಳೆ ಎತ್ಕೊಂಡು ಹೋಗ್ಬಿಡ್ತಾನ ಅಂತ ಆ ಗಾಡಿ ಎಲ್ಲ ಹಾಳು ಮಾಡಿ ನಿಂತಿದ್ರಲ್ಲ ಸರ್ ಅವರು. ಒಂದು ಶಿಫ್ಟು, ಒಂದು ಸೆಂಟ್ರು ಬೆಳಗ್ಗೆ ಬನ್ನಿ ನೋಡಿದ್. ನನ್ನ ಪಂಚೆ ಅಂಗಡಿ ಗೊತ್ತಿಲ್ಲ, ನಾನು ನೋಡಿಲ್ಲ. ಹುಡುಗರು ಜನ ಎಲ್ಲ ಹೇಳ್ತಾ ಇದಾರೆ ಇಲ್ಲ ಹುಡ್ದಿದಂತ ಎಲ್ಲ ಆಯ್ತಾ. ಗಾಡಿ ಎಲ್ಲ ಹಾಳು ಮಾಡಿರೋದವನು. ಎಲ್ಲಾ ಗಾಡಿಗೆ ಕಲ್ಲಾಕಿದ್ದಾನೆ, ಚಿಟ್ಟಪ್ಪ ಕಲ್ಲಾಕಿದ್ದಾನೆ. ಬೆಳಗ್ಗೆ 7 ಗಂಟೆ ನಾನು ತಗೊಬಂದ ನೈಟ್ ನಲ್ಲಿ ಗಾಡಿ ನಿಲ್ಸೋಗಿದ್ದೆ. ಬೆಳಗ್ಗೆ 7 ಗಂಟೆಗೆ ಬಂದು ನೋಡ್ರೆ ಗಾಡಿ ಎಲ್ಲ ಹಾಳಾಗಿತ್ತು. ಹೆಂಗಾಗಿದೆ ನಾನು ನೋಡ್ರೆ ಫುಲ್ ಗಾಡಿ ರಿವರ್ಸ್ ತಗೊಂಡು ಎಲ್ಲ ಗಾಡಿ ಹಾಳು ಮಾಡಿದ್ದಾನೆ. ರಾತ್ರಿ ಎಲ್ಲ ರೆಡಿ ಮಾಡಿ ತಗೊಂಡ್ಬಂದು ನಿಲ್ಸಿ ಹ್ಯಾಂಡ್ ಬ್ರೇಕ್ ತೆಗೆದಿದ್ದಾನೆ. ಎಲ್ಲ ಹ್ಯಾಂಡಲ್ ಸ್ಟೇರಿಂಗ್ ಲಾಕ್ ಆಗಿಲ್ಲ ಅಂತ, ಸ್ಟೇರಿಂಗ್ ಲಾಕ್ ಓಪನ್ ಆಗಿಲ್ಲ ಅಂತ ಬಿಟ್ಟು ಹೋಗಿರೋ. ಸ್ಟೇರಿಂಗ್ ಲಾಕ್ ಓಪನ್ ಆಗಿದ್ರೆ ಎತ್ಕೊಂಡು ಹೋಗ್ಬಿಡ್ತಾ ಇತ್ತು ಅವ್ನು. ಗಾಡಿ ಕೀ ನನ್ನ ಹತ್ರ ಇದೆಯಲ್ಲ. ಹ್ಯಾಂಡ್ ಲಾಕ್ ಓಪನ್ ಆಗಿಲ್ಲ. ಹ್ಯಾಂಡ್ ಲಾಕ್ ಓಪನ್ ಆಗಿದೆ ಗಾಡಿ ಸ್ಟಾರ್ಟ್ ಆಗ್ಬಿಡ್ತದೆ. ಹ್ಯಾಂಡ್ ಲಾಕ್ ಓಪನ್ ಆಗಿಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಅದು. ಓಕೆ, ಅಲ್ಲಿ ಸ್ಥಳೀಯರು ಮಾತನಾಡ್ತಾ ಇದ್ರು. ಸೊ ಅವರು ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಈತ ಹಲ್ಲೆಯನ್ನ ಮಾಡಿದ್ದಾನೆ ಅಥವಾ ಈ ಕೃತ್ಯಕ್ಕೆ ಮುಂದಾಗಿದ್ದ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ನೋಡಿ, 1 ಅಲ್ಲ 2 ಅಲ್ಲ 3 ಅಲ್ಲ, ಸುಮಾರು ಬರೋಬ್ಬರಿ 8 ಕಾರುಗಳನ್ನ ಈತ ಗಾಜನ ಪುಡಿ ಪುಡಿ ಮಾಡಿದ್ದಾನೆ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಆತ ಕುಡಿದಿದ್ದ, ಜೊತೆಗೆ ಸಾಲಾಗಿ ನಿಲ್ಲಿಸಿರುವಂತಹ ಕಾರುಗಳ ಮೇಲೆ ಈತ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಯಾವಾಗಾಯ್ತು, ಹೇಗಾಯ್ತು? ಖಂಡಿತ. ಏನು ಈ ಒಂದು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ 1 ಗಂಟೆಯಿಂದ 2 ಗಂಟೆ ಸುಮಾರಿಗೆ ಓರ್ವ ವ್ಯಕ್ತಿ ಅತಿಯಾದಂತಹ ಮದ್ಯಪಾನ ಸೇವನೆ ಮಾಡಿ ನಶೆಯಲ್ಲಿ ಏನ್ ಮಾಡ್ತಾನಂತಂದ್ರೆ ಬ್ಯಾಟರಾಯನ ಪೊಲೀಸ್ ಠಾಣೆ ಏನಿದೆ ಆ ವ್ಯಾಪ್ತಿಗೆ ಬರುವಂತಹ ಆ ಸರಹದ್ದಿನಲ್ಲೇ ಸುಮಾರು 8 ಗಾಡಿಗಳನ್ನ ನಿಲ್ಸಿರ್ತಾರೆ. ವಾಹನ ಮನೆ ಮುಂದೆ ಪಾರ್ಕ್ ಮಾಡಕ್ ಆಗಲ್ಲ ಅಂತ ಎದುರುಗಡೆ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ನಿಲ್ಸಿದಂತಹ 8 ವಾಹನಗಳ ಮೇಲೆ ಆತ ಅವುಗಳ ಗಾಜನ್ನ ಪುಡಿ ಮಾಡೋದ್ರ ಜೊತೆಗೆ ಗಾಡಿಗಳನ್ನ ಕದಿಯೋಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ಡ್ಯಾಶ್ ಬೋರ್ಡ್ ಆಗಿರ್ಬೋದು ಅಥವಾ ಸಿಸ್ಟಮ್ಗಳು ಏನಿರುತ್ತೆ ಅದನ್ನೆಲ್ಲ ಪುಡಿ ಮಾಡಿ ಆತ ಗಾಡಿನ ರಿವರ್ಸ್ ಗೇರ್ ನಲ್ಲಿ ಹಾಕಿ ಅದನ್ನ ಪ್ರಾರಂಭಿಸೋಕೆ ನೋಡ್ತಾನೆ. ಆದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಅದಾದ ನಂತರ ಸುಮಾರು 8 ವೆಹಿಕಲ್ಗಳನ್ನ ಆತ ಡ್ಯಾಮೇಜ್ ಮಾಡಿ ಪೊಲೀಸ್ ಠಾಣೆಗಳಲ್ಲಿ ಇರುವಂತಹ ಒಂದು ಅಪಾಚಿ ಬೈಕ್ ಏನಿರುತ್ತೆ ಆ ಬೈಕ್ ಅನ್ನ ಕೂಡ ಕದಿಯಲು ಪ್ರಯತ್ನ ಮಾಡ್ತಾನೆ. ಆ ವೇಳೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಅದನ್ನ ಗಮನಿಸಿ ಆತನನ್ನ ಬಂಧಿಸಿ ವಿಚಾರಿಸಿದಾಗ ಆಗ ಆತ ಒಂದು ಬಾಯಿ ಬಿಟ್ಟಿರುವಂತದ್ದು ಏನಂತಂದ್ರೆ ಎದುರುಗಡೆ ಇರುವಂತಹ ಅಷ್ಟು ವೆಹಿಕಲ್ಗಳನ್ನ ನಾನು ಕದಿಯಕ್ಕೆ ಪ್ರಯತ್ನ ಪಟ್ಟಿದ್ದೆ ಅನ್ನುವಂಥದ್ದು. ಹಾಗೆ ಬೆಳಗ್ಗೆ ಬಂದು ಒಂದು ವಾಹನದ ಮಾಲೀಕರು ಬಂದು ಅವುಗಳನ್ನ ನೋಡಿದಾಗ ಆಶ್ಚರ್ಯಚಕಿತರಾಗಿರುವಂತದ್ದು. ಒಂದು ವಾಹನವನ್ನ ನೋಡಿದಾಗ ಆ ಒಂದು ವಾಹನದ ಮಾಲೀಕರು ಹೇಳ್ತಾ ಇರುವಂತದ್ದು ಏನಂತಂದ್ರೆ, ನಾವು ಮನೆಯ ಮುಂದೆ ಅದನ್ನ ಗಾಡಿ ಪಾರ್ಕ್ ಮಾಡೋದಕ್ಕೆ ಜಾಗ ಇಲ್ಲಿ ತಂದು ಪಾರ್ಕ್ ಮಾಡಿದ್ವಿ. ಬೆಳಗ್ಗೆ ನೋಡಿದಾಗ ಅಷ್ಟು ನನ್ನ ಗಾಡಿಗಳು 4 ಗಾಡಿಗಳು ಡ್ಯಾಮೇಜ್ ಆಗಿದೆ. ಹಾಗೆ ಒಂದು ವೆಹಿಕಲ್ ನಲ್ಲಿ ಮಾತ್ರ ಆತ ಕೀನ ಸ್ಟಾರ್ಟ್ ಮಾಡಿ ರಿವರ್ಸ್ ಹಾಕಿ ಆ ಒಂದು ಕಂಬಕ್ಕೆ ಗುದ್ದಿರುವಂತದ್ದು. ಆಗ ಗಾಡಿ ಸ್ಟಾರ್ಟ್ ಆಗಿತ್ತು ಅಂತದ್ದು. ಈಗ ಸದ್ಯ ಓರ್ವ ವ್ಯಕ್ತಿಯನ್ನ, ಉತ್ತರ ಭಾರತ ಮೂಲದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ.
ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.